ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ರಾಗಿ ಹಾಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಬಿಸಿಲಿನ ಟೈಮಲ್ಲಂತೂ ಈ ರೀತಿ ಹಾಲನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ಇವಾಗ ರಾಗಿ ಹಾಲು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ರಾಗಿ ಹಾಲಿಗೋಸ್ಕರ 1 ಗ್ಲಾಸ್ ರಾಗಿನ ತೊಗೊಂಡಿದ್ದೀನಿ. ಇದನ್ನು ನೀರಿನಲ್ಲಿ 2 ಸಲ ಚೆನ್ನಾಗಿ ತೊಳೆದಿಟ್ಕೋಬೇಕು. ರಾಗಿನಲ್ಲಿ ಸ್ವಲ್ಪ ಹೊಟ್ಟೆಲ್ಲ ಇರೋದ್ರಿಂದ 2 ಸಲ ತೊಳೆಯೋದ್ರಿಂದ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ರಾಗಿನ 2 ಸಲ ತೊಳೆದಿದ್ದಾಗಿದೆ. ನಂತರ ಇದಕ್ಕೆ 1 ಗ್ಲಾಸ್ ನೀರು ಹಾಗೆ 6 ಬಾದಾಮಿನ ಹಾಕಿ ನೆನೆಸಿಡ್ತಾ ಇದ್ದೀನಿ. ನಾನು ಇದನ್ನು ರಾತ್ರಿ ನೆನೆಸಿಡ್ತಾ ಇದ್ದೀನಿ. ರಾಗಿನ ನಾನು ನೆನ್ನೆನೇ ನೆನೆಸಿರೋದ್ರಿಂದ ರಾಗಿ ಎಲ್ಲ ಚೆನ್ನಾಗಿ ನೆನೆದಿದೆ. ಇವಾಗ ಇದ್ರ ನೀರನ್ನ ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಬಹುದು ನೀರು ಎಷ್ಟು ಕ್ಲೀನ್ ಆಗಿದೆ ಅಂತ. ಅದಕ್ಕೆ ನಾವು ರಾಗಿನ ತೊಳೆಯೋವಾಗಲೇ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಇವಾಗ ನಾನು ನೆನೆಸಿಟ್ಟಿರೋ ರಾಗಿನ ಮಿಕ್ಸರ್ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ರಾಗಿನ ರಾತ್ರಿನೇ ನೆನೆಸಿಟ್ಟಿಲ್ಲ ಅಂತ ಅಂದರೆ ಬೆಳಗ್ಗೆ ಟೈಮ್ ಬೇಕಾದರೆ ನೆನೆಸ್ಕೋಬೋದು. 4 ರಿಂದ 5 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೆನೆಸಿಟ್ಟಿರೋ ರಾಗಿನ ಮಿಕ್ಸರ್ನಲ್ಲಿ ಹಾಕಿ ನಂತರ ಅದಕ್ಕೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, 2 ಏಲಕ್ಕಿನ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಇವಾಗ ರುಬ್ಕೊಂಡಿದ್ದಾಗಿದೆ. ಇದನ್ನು ಒಂದು ಜ್ಯೂಸ್ ಸೋಸೋ ಜಾರ್ಲಿನಲ್ಲಿ ಸೋಸ್ಕೋತಾ ಇದ್ದೀನಿ. ನಾನು ರುಬ್ಬೋವಾಗಲೇ ತುಂಬ ಹೊತ್ತು ನುಣ್ಣಗಾಗಲಿ ಅಂತ ರುಬ್ಕೊಂಡಿದ್ದೀನಿ. ರಾಗಿ ಏನಾದರೂ ತುಂಬ ತರಿ ಇತ್ತು ಅಂತ ಅಂದರೆ ಸೋಸಾದ ನಂತರ ಮತ್ತೆ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಸೋಸ್ಕೋಬೇಕು. ಮತ್ತು ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತಿರುಗಿಸಿ ಹಾಕ್ಕೊಂಡು ಸ್ಪೂನ್ನ ಸಹಾಯದಿಂದ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ರಾಗಿ ಸ್ವಲ್ಪ ತರಿ ಹಾಗೆ ಉಳಿದಿರುತ್ತೆ. ನಂತರ ಇದನ್ನು ಕಾಫಿ ಟೀ ಸೋಸೋ ಜಾರ್ಲಿ ಇರುತ್ತಲ್ಲ ಅದರಲ್ಲಿ ಒಂದ್ಸಲ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅದೇ ಅದು ಕುಡಿಯೋವಾಗ ಸ್ವಲ್ಪ ತರಿ ಸಿಗ್ತಾ ಇರುತ್ತೆ. ಕೊನೆಯಲ್ಲಿ ಒಂದ್ಸಲ ಈ ಜಾರ್ಲಿನಲ್ಲಿ ಸೋಸ್ಕೊಳ್ಳೋದ್ರಿಂದ ಹಾಲು ನೀಟಾಗಿ ಫಿಲ್ಟರ್ ಆಗಿರುತ್ತೆ. ಇವಾಗ ರಾಗಿ ಹಾಲು ರೆಡಿಯಾಗಿದೆ. ನಂತರ ಇದಕ್ಕೆ 1 ಗ್ಲಾಸ್ ಕಾದು ತಣ್ಣಗಾಗಿರೋ ಹಾಲನ್ನು ಹಾಕೋತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಅರ್ಧ ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಸಪ್ಪೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಹಾಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಸಹ ಸೇರಿಸ್ಕೋಬೋದು. ಇವಾಗ ರಾಗಿ ಹಾಲು ರೆಡಿಯಾಗಿದೆ. ಇದನ್ನು ಹಾಗೆ ಕೂಡ ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡ್ಬೋದು. ಆದರೆ ಇದನ್ನು ಫ್ರಿಡ್ಜ್ನಲ್ಲಿ 2 ರಿಂದ 3 ಗಂಟೆ ಸ್ಟೋರ್ ಮಾಡಿ ನಂತರ ಕುಡಿಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ರಾಗಿ ಹಾಲು ರೆಡಿಯಾಗಿದೆ. ನಾನು ಅದನ್ನು 2 ರಿಂದ 3 ಗಂಟೆ ಫ್ರಿಡ್ಜ್ನಲ್ಲಿ ಇಟ್ಟು ತೆಗೆದಿದ್ದೀನಿ. ಅದಕ್ಕೆ 2 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕಿ ಸರ್ವ್ ಮಾಡ್ಕೋತಾ ಇದ್ದೀನಿ. ರಾಗಿ ಹಾಲು ಜೊತೆ ಚಿಯಾ ಸೀಡ್ಸ್ನ ಹಾಕೋದ್ರಿಂದ ಇನ್ನೂ ತುಂಬ ತಂಪಾಗುತ್ತೆ. ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಹಾಗೆ ರಾಗಿ ಹಾಲನ್ನ ಸರ್ವ್ ಮಾಡಿಕೊಂಡು ಕುಡಿಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ 1 ಲೈಕ್ ಕೊಡಿ, ಹಾಗೆ 1 ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.